ಹೇ ಗೈಸ್, ಗುಡ್ ಈವ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಇವಾಗ ಬಂದು ಸಂಜೆ 5 ಗಂಟೆ ಆಗಿದೆ. ಈಗ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನೋಡಬೇಕು ಮುಂದೆ ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಂದು ಯಾವುದು ಪ್ರೀ ರಿಟರ್ನ್ ಇರೋದಿಲ್ಲ, ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ. ಜಸ್ಟ್ ನಂದು ಡೈಲಿ ರೊಟೀನ್ ಹೇಗಿರುತ್ತಲ್ಲ, ನನ್ನ ವ್ಲಾಗ್ಸು ಆ ಡೈರೆಕ್ಷನಲ್ಲಿ ಹೋಗುತ್ತೆ. ಅಂಡ್ ಡೈಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಏನಿರುತ್ತಲ್ಲ ಗೈಸ್, ನನ್ನ ಮನಸ್ಥಿತಿ ಅದೇ ರೀತಿ ರಿಯಾಕ್ಟ್ ಮಾಡೋದು. ಇವತ್ತಿನ ಪರಿಸ್ಥಿತಿಗೆ ಈ ಪರ್ಸನ್ ನನ್ನ ಜೊತೆ ಹೇಗಿದ್ದಾರೆ, ಸೊ ಮುಂಚೆ ಹೇಗಿದ್ದೆ, ಸೊ ಇಷ್ಟೇ ನನಗೆ ಗೊತ್ತಿರೋದು. ಅದು ಬಿಟ್ಟರೆ ಮತ್ತಿನ್ನೇನೂ ಅಲ್ಲ. ಸೊ ಅಷ್ಟೇ ಗೈಸ್, ನಥಿಂಗ್ ಮಚ್. ಸೊ ಯಾರೋ ಒಬ್ಬರು ಹೇಳಿದ್ದೀರಾ, ಆ್ಯಕ್ಚುಲಿ ನಿನ್ನೆ ನಾನು ಏನು ವ್ಲಾಗ್ ಅಪ್ಡೇಟ್ ಮಾಡಿದ್ದೆ, ಐ ಮೀನ್ ಟು ಸೇ ಗೈಸ್, ಈ ವ್ಲಾಗ್ ಬರೋದು 1 ವೀಕ್ ಆಗುತ್ತೆ. ಬಿಕಾಸ್ ಪೆಂಡಿಂಗ್ಸ್ ಅಷ್ಟಿದೆ. ನಾನು ಮಧ್ಯ 2 ಡೇಸ್ ವ್ಲಾಗ್ಸ್ನ ಅಪ್ಡೇಟ್ ಮಾಡಿರಲಿಲ್ಲ, ಬಿಕಾಸ್ ನಾನು ತುಂಬ ಬ್ಯುಸಿ ಇದ್ದೆ ಆವಾಗ. ಪೂಜೆ ಅದು ಇದು ಎಲ್ಲನೂ ನೋಡ್ಕೊಳ್ಳೋದಿತ್ತು. ಸೊ ಹಾಗಾಗಿ ನನಗೆ ಎಡಿಟ್ ಮಾಡೋಕ್ಕೂ ಟೈಮ್ ಇರಲಿಲ್ಲ, ಏನಕ್ಕೂ ಟೈಮ್ ಇರಲಿಲ್ಲ. ಸೊ ಅದು ಯಾವುದೂ ಮಾಡಿಲ್ಲ. ಹಾಗಾಗಿ 1 ವೀಕ್ಸ್ದನ್ನು ನಾನು ಇವತ್ತಿನ ದಿನ ಅಪ್ಡೇಟ್ ಮಾಡಿದ್ದೀನಿ. ಲಾಸ್ಟ್ ವೆಡ್ನೆಸ್ಡೇದು ಇವತ್ತು ಅಪ್ಡೇಟ್ ಮಾಡಿದ್ದೀನಿ. ಬಟ್ ನಿನ್ನೆ ಯಾರೋ ಹೇಳಿದ್ರು ಮುಖನ ಬಿಗಿ ಮಾಡಿಬಿಡಿ, ಅರಳಿಸಿ ಅಂತ. ಬಟ್ ಅವರು ಅದೇ ಪರ್ಸನ್ ಇವತ್ತಿನ ವ್ಲಾಗಲ್ಲಿ ಬಂದು ಹೇಳಿದ್ದಾರೆ, ಇವತ್ತು ಮುಖ ಹರಳಿದೆ, ಬಿಗಿ ಮಾಡಿಲ್ಲ, ನೀವು ಫ್ರೀ ಬಿಟ್ಟಿದ್ದೀರಾ ಅಂತ. ಬಟ್ ನೀವು ನಿನ್ನೆ ಹೇಳಿದ ವ್ಲಾಗು 1 ವೀಕ್ ಹಿಂದ್ಲದು. ಸೊ ಇವತ್ತು ಏನು ಹೇಳಿದ್ರಲ್ಲ ಇವತ್ತಿನ ವ್ಲಾಗು, ಅದು ಸಹ 1 ವೀಕ್ ಹಿಂದ್ಲದು. ನೀವು ನಿನ್ನೆ ಬಂದು ಹೇಳಿದ್ರಿ ಅಂದ್ಬಿಟ್ಟು ನಾನು ನನ್ನ ಮುಖನ ಫ್ರೀ ಮಾಡ್ಕೊಂಡಿಲ್ಲ. ನಾನಿರೋದೇ ಹೀಗೆ. ಅವತ್ತಿನ ದಿನ ನನಗೆ ಹೇಗೆ ರಿಯಾಕ್ಷನ್ಸು, ನನ್ನ ಮೆಂಟಾಲಿಟಿ ಹೇಗಿರುತ್ತೆ, ನನ್ನ ಮನಸ್ಥಿತಿ ಹೇಗಿರುತ್ತೆ, ಆ ದಿನ ಹೇಗೆ ಹೋಗುತ್ತಲ್ಲ, ನನ್ನ ಎಕ್ಸ್ಪ್ರೆಷನ್ಸ್ ಹಾಗಿರುತ್ತೆ ಅಷ್ಟೇ. ಸೊ ಈ ಎಕ್ಸ್ಪ್ರೆಷನ್ಸ್ನೆಲ್ಲ ನಾನು ಚೇಂಜ್ ಮಾಡ್ಕೊಳಕ್ಕಾಗೋದಿಲ್ಲ. ಇದು ನನ್ನ ಇನ್ಬಿಲ್ಟ್ ಎಕ್ಸ್ಪ್ರೆಷನ್ಸು. ನನಗೆ ಹೆಂಗೆ ಬೇಕಲ್ಲ ನಾನು ಅದೇ ರೀತಿ ಮಾಡಬೇಕು. ಸೊ ಹಂಗಂದ್ಬಿಟ್ಟು ಯಾವುದು ಪ್ರೀ ಪ್ಲ್ಯಾಂಡ್ ಅಲ್ಲ, ಯಾವುದೂ ನಾನು ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡಿರಲ್ಲ. ಸೊ ಇಟ್ಸ್ ಆಲ್ ಲೈಕ್ ಆ ಮೂಮೆಂಟಲ್ಲಿ ಗೋ ವಿತ್ ದ ಫ್ಲೋ ಅನ್ನೋ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ನನ್ನ ದಿನನಿತ್ಯ ಚಟುವಟಿಕೆಗಳನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ಅದನ್ನು ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗಂದ್ಬಿಟ್ಟು ನಾನು ಇಲ್ಲಿ ಯಾರನ್ನೂ ದ್ವೇಷಿಸ್ತಾ ಇಲ್ಲ, ಅಥವಾ ನಾನು ಯಾರನ್ನೂ ಹೊಗಳುತ್ತಾನೂ ಇಲ್ಲ. ನಾನು ಅವ್ರು ಹೀಗೆ ಇರ್ತಾರೆ ಅಂತ ಹೇಳಲ್ಲ, ಅಥವಾ ನಾನು ಹೀಗೆ ಇರ್ತೀನಿ ಅಂತ ಹೇಳಲ್ಲ. ನನ್ನ ದಿನನಿತ್ಯದ ಚೇಂಜಸ್ಸು ನಿಮಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ನಾನು ಸೇಮ್ ಇರ್ತೀನಿ ನನ್ನ ಪ್ರಕಾರ. ಸೊ ನನ್ನ ಮೆಂಟಾಲಿಟಿ ಹೇಗೆ ಅಂದರೆ, ಯಾರಾದರೂ ಒಬ್ಬರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ ನಾನು ಹಿಗ್ಗೋದಿಲ್ಲ, ಅಥವಾ ಯಾರಾದರೂ ಇದು ಮಾಡಿದ್ರು ಅಂದ್ಬಿಟ್ಟು ನನ್ನನ್ನು ಸಪ್ರೆಸ್ ಮಾಡಿದ್ರು ಅಂದ್ಬಿಟ್ಟು ನಾನು ಅವ್ರ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡೋದಿಲ್ಲ. ಸೊ ಲೈಕ್ ಐಲ್ ಗೋ ವಿತ್ ದ ಫ್ಲೋ, ನಾರ್ಮಲಾಗೇ ಇರ್ತೀನಿ. ಬಿಕಾಸ್ ಯಾವುದು ಪರ್ಮನೆಂಟ್ ಅಲ್ಲ. ಇವತ್ತಿನ ದಿನ ಚೆನ್ನಾಗಿರೋರು ಮುಂದೊಂದು ದಿನ ಕೆಟ್ಟೋರು ಆಗ್ಬೋದು, ಅಥವಾ ಇವತ್ತೊಂದು ದಿನ ಕೆಟ್ಟೋರಾಗಿರೋರು ಮುಂದೊಂದು ದಿನ ಚೆನ್ನಾಗಿ ಆಗ್ಬೋದು. ಸೊ ಯಾವುದು ಪ್ರಿಡಿಕ್ಷನ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನನಗೆ ಅಂದ್ಕೊಂಡಿರೋದು ಏನಪ್ಪ ಅಂದರೆ, ನಾನು ಎಲ್ಲರ ಜೊತೆನೂ ಒಳ್ಳೆ ರೀತಿಯಲ್ಲೇ ಇರಬೇಕು, ನಗ್ನಗ್ತಾ ಇರಬೇಕು, ನನ್ನಿಂದ ಯಾರಿಗೂ ಕೆಟ್ಟದಾಗಬಾರ್ದು. ಸೊ ಇದಿಷ್ಟೇ ನಾನು ಅಂದ್ಕೊಂಡಿರೋದು. ಸೊ ಅದೇ ರೀತಿ ನಾನು ಜೀವನ ಮಾಡ್ತಾ ಇರೋದು. ಆ್ಯಂಡ್ ಆದಷ್ಟು ನಾನು ಬೇರೆಯವರಿಗೆ ಕೆಟ್ಟದನ್ನು ಮಾಡೋದನ್ನು ಅವಾಯ್ಡ್ ಮಾಡ್ತೀನಿ, ಕೆಟ್ಟದ್ದನ್ನು ಯೋಚನೆ ಮಾಡೋದನ್ನು ಸಹ ಅವಾಯ್ಡ್ ಮಾಡ್ತೀನಿ. ಹಾಗಾಗಿ ನಾನು ಆರಾಮಾಗಿ ಕೂಲಾಗೇ ಇರ್ತೀನಿ. ಸೊ ಯಾವ ಟೆನ್ಷನ್ಸು ಇಲ್ಲ, ಯಾವ ವರೀಸು ಇಲ್ಲ. ಇಷ್ಟೇ. ಬನ್ನಿ ಇವಾಗ ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದೆ. ಹಾಗಾಗಿ ದೇವ್ರ ಮನೆ ಪಾತ್ರೆನ ಏನದು ಸಾಮಾನ ವಾಶ್ ಮಾಡಿ ಕೊಡು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಈಗ ಹೋಗಿ ಅದನ್ನು ವಾಶ್ ಮಾಡೋಣ. ಸೊ ಸದ್ಯಕ್ಕೆ ಈಗ ನನ್ನ ಮುಂದೆ ಇರೋ ಟಾಸ್ಕ್ ಅದೊಂದೇ. ಅದಕ್ಕೋಸ್ಕರನೇ ನಾನು ಇಷ್ಟು ಬೇಗ ತಲೆ ಸ್ನಾನ ಮಾಡಿಕೊಂಡು ಬಂದಿದ್ದು. ಸೊ ಅದನ್ನು ವಾಶ್ ಕೊಟ್ಟು ಮಾಡಿದ್ಮೇಲೆ ಇನ್ನೊಂದು ಪ್ರೋಗ್ರಾಮ್ ಇದೆ. ನಾನು ರಾಯರ ಮಠಕ್ಕೆ ಹೋಗಬೇಕು. ಬಿಕಾಸ್ ಇವತ್ತು ಥರ್ಸ್ಡೇ. ಸೊ ಇದಿಷ್ಟೇ ಸದ್ಯಕ್ಕೆ ನನ್ನ ತಲೆಯಲ್ಲಿರೋದು. ಬನ್ನಿ ನೋಡೋಣ ಹೇಗೆ ಹೋಗೋದು ಅಂತ. ಊಟ ಮಾಡ್ತಾ ಇದ್ದೀರಲ್ಲ ಪೂಜೆ, ಅದು ಅಭ್ಯಾಸ ಆಗ್ಬಿಟ್ಟಿದ್ದೀರ. ನಾನು ಬೆಳೆ ಕೊಡ್ತಾ ಇದ್ದೀನಿ. ಅಲ್ಲ ನಾನೇನೋ ಮಾಡ್ಬೇಕನ್ನ ಕೆಲಸ ಇದೆ, ಇದು ಮಾಡಬೇಕು. ದೇವ್ರ ಮನೆ ನಾವೇ ಬೆಳೆ ಕೊಡ್ತಾ ಇದ್ದೀನಿ ನಾನು. ಅಲ್ಲ ಕಣಮ್ಮ, ಅವ್ರಿಗೆ ಕಸ ಒಸಿಗಿರ್ಲಿಲ್ಲ ಅಂದ್ರೆ ಅವ್ರನ್ನ ಬಂದು ಗುಡಿಸ್ತಾರ. ಅಯ್ಯೋ ಕತೆ ನಮ್ಮಮ್ಮ ಮೊಸರು ಬಿಟ್ಕೊಳುತ್ತೆ ಬಿಡಿ, ಅಲ್ಲೇ ಇಲ್ಲ. ಅಭ್ಯಾಸ ಇಲ್ಲ ಹಂಗೆ ಬಿಟ್ಕೊಂಡು. ನೀವು ಹಿಂಗೆ ಅಪ್ಪಿಂದ ಜನಕ್ಕೆ ಅವರೆಲ್ಲ ನಾವು ಯಾವತ್ತೂ ಬಿಟ್ಕೊಳ್ಳಲ್ಲ. ಅದಕ್ಕೆ ಯಾಕೆ ಹಂಗೆ ಸಿಂಡ್ರಿಸ್ಕೊಂಡು ಹೇಳ್ತೀಯಾ? ನಿನ್ ಮುಖ ನಿನ್ಗೆ ಹಂಗೆ ಅನ್ಸೋದು. ಯಾಕೆ ಅಷ್ಟೊಂದು ರೇಸ್ ಆಯ್ತೀಯಾ? ನೀನು ನಿನ್ಗೆ ಹಂಗೆ ಅನ್ಸುತ್ತೆ. ಅಯ್ಯೋ
ಇಷ್ಟನಾ ಇನ್ನೂ ಸೇಪನಾ ಮತ್ತು ಒಸಿ ಕೂತ ಬಡ್ಕತಿ. ನಮ್ಮಮ್ಮಂಗೆ ಎಷ್ಟು ಮಾಡಿದ್ರು ಅಷ್ಟೇ ಗೈಸ್, ನಮ್ಮಮ್ಮಂಗೆ ಎಷ್ಟು ಮಾಡಿದ್ರು ಅಷ್ಟೇ. ನಾಯಿ ಕರಳಲ್ಲಿ ಮೂಳೆ ಕಿತ್ತಂಗೆ ಅದನ್ನ ಬಜೆ ಎಷ್ಟು ಮಾಡಿದ್ರು ಅಷ್ಟೇ. ಅಲ್ಲ ಕವರಲ್ಲಿ ಬಿಟ್ಕೊಂಡ್ರೆ ಏನೋ ದೊಡ್ಡ ಅಪರಾಧ ಅನ್ನೋ ರೀತಿ ಮಾತಾಡ್ತಾವ್ ನಾವು. ಏನು ಕೈ ದೇವ್ರು ಕೊಟ್ಟಿರೋದು ಲೆಫ್ಟ್ ಹ್ಯಾಂಡ್ ಇಲ್ವಾ? ಆರಾಮಾಗಿ ಪುಯ್ಯ ಅಂತ ಬಿಟ್ಕೋಬೋದು. ಇನ್ನು ಲೋಟಕ್ಕೆ ಬಿಡ್ಕೊಂಡು ಅದು ಇಟ್ಕೊಂಡು ಬನ್ನಿ ಗೈಸ್, ಬೆಳಿ ಕೊಡ್ತೀನಿ ಬಿಡಿ. ಬೆಳಗಾಯ್ತು, ಬೆಳಗಿದ್ದೀನಿ, ಕೊಟ್ಟು ವರ್ಷದ್ದೀನಿ. ನಾವೇ ಕೈ ಹಾಕೋದು ನಾನು ಮಾಡ್ಕೊಡ್ತೀನಿ ಗೈಸ್. ಬನ್ನಿ, ಪಾತ್ರೆ ಬೆಳ್ಕೊಂಡಿದ್ದಾರಂತೆ. ಅಲ್ಲಿನ ದೇವ್ರ ಸಾಮಾನು. ನಾವು ದೇವ್ರಿಗೆ ಕುಂಕುಮ ಇಡ್ಬೇಕಂತೆ. ಅದು ಯಾವ ದೊಡ್ಡ ಕೆಲಸ ಅಂದ್ಬಿಟ್ಟು ನಮ್ಮಮ್ಮ ನನಗೆ ಹೇಳ್ತಾ ಅವ್ರಿಗೂ ಗೊತ್ತಿಲ್ಲ. ಬನ್ನಿ ನಾವು ದೇವರಿಗೆ ಕುಂಕುಮ ಇಡೋಣ ಗೈಸ್. ಪೂಜೆ ಆಯಿತು. ಪೂಜೆನೇ ಮಾಡಲ್ಲ ಅಂತಿದ್ದೆ ಗೈಸ್. ನೋಡಿ ಎಲ್ಲ ರೆಡಿ ಮಾಡಿಟ್ಟು ಫುರಿ ನಮ್ಮಮ್ಮ ಕಿರಿಕು ಗೈಸ್. ಬನ್ನಿ, ಪೂಜೆ ಆಯಿತು. ಕಾಫಿ ಮಾಡಿಕೊಡ್ಬೇಕಂತೆ. ಬನ್ನಿ ಮಾಡಿಕೊಡೋಣ. ನನ್ನ ಕೈಲಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮಾಡಿಕೊಟ್ಟು ಮಾಡ್ತೀನಿ, ಹೋಗ್ತೀನಿ ಗೈಸ್. ಗೈಸ್ ಕಾಫಿಗೆ ಇಟ್ಟಿದ್ದೀನಿ. ಗೈಸ್, ನಾನು ನಮ್ಮ ಮನೇಲಿ ನಮ್ಮ ಅಮ್ಮನ ಅಡುಗೆ ಮನೆಗೆ ಕರ್ಕೋತಾನೆ. ನಮ್ಮಮ್ಮನ ಅಡುಗೆ ಮನೆಗೆ ಕರ್ಕೊಂಡ್ರೆ ಕಷ್ಟ. ಬನ್ನಿ ಕಾಫಿ ಸೋಸೋಣ ಗೈಸ್. ಬನ್ನಿ ಕಾಫಿ ಕುಡಿಯೋಣ. ಬಿಸಿ ಬಿಸಿ ಕಾಫಿ, ಶ್ವೇ ಮಾಡಿರೋ ಕಾಫಿ. ಲೈಫಲ್ಲಿ ಒಂದ್ಸಲ ಮೇಲೆ ಹೋಗ್ಬೋದು, ಇನ್ನೊಂದ್ಸಲ ಕೆಳಗೆ ಇಳಿಬೋದು. ಇಟ್ಸ್ ಅ ಯೂನಿವರ್ಸಲ್ ಫ್ಯಾಕ್ಟ್. ಆದರೆ ಯಾವುದು ಬಂದರೂ ಸಹ ತಲೆ ಕೆಡಿಸ್ಕೋಬಾರ್ದು. ಹಿಗ್ಗಿದ್ರು ಕುಗ್ಗಿದ್ರು. ಏನಂತೀರಾ? ಹಾಂ ಗೈಸ್, ನೆರ್ಲೆಂಡ್ ತಂದಿದ್ದಾನೆ ನನ್ನ ಮಗ. ಇಷ್ಟು ಎಲ್ಲರಿಗೂ ಸಾಕಾಗುತ್ತೇನೋ? ಇನ್ನೂ ಬೇಕಾ? ಹಾಂ ಕೊಡು. ಬೇರೆದ್ರಲ್ಲಿ ಕೊಡ್ಬೇಕು. ಅಪ್ಪಾಜಿ ಅಲ್ಲಿ ಕೂತೈತೆ, ನಾನು ಇಲ್ಲಿ ಕೂತಿದ್ದೀನಿ. ಅದು ಹೆಂಗೆ ಶೇರ್ ಆಯ್ತದೆ? ಏನಪ್ಪಾಜಿ? ಗೈಸ್, ನೇರಳೆನೇನೋ ನೋಡೋಕ್ಕೆ ದಪ್ಪಗೆ ನೋಡೋಕ್ಕೆಲ್ಲ ಚೆನ್ನಾಗಿದೆ, ಆದರೆ ಚೆನ್ನಾಗಿಲ್ಲ ಗೈಸ್. ಸ್ವಲ್ಪ ಹುಳಿ ಇದೆ, ಇನ್ನೂ ಹಣ್ಣಾಗಬೇಕು. ಟೇಸ್ಟ್ ಇಲ್ಲ, ಸ್ವೀಟ್ ಇಲ್ಲ. ನಮ್ಮೂರಲ್ಲಿ ನಮ್ಮ ಶೆಡ್ ಹತ್ರ ಮರ ಇದೆ. ಅಲ್ಲಿ ಪುಟ್ಪುಟಾಣಿ ನೇರಳೆಹಣ್ಣು ಸಿಗ್ತಿತ್ತು. ಎಷ್ಟು ಸ್ವೀಟ್ ಇರ್ತಾ ಇತ್ತು ಗೊತ್ತಾ? ಸಖತ್ತಾಗಿತ್ತು. ಇದಂತೂ ಚೆನ್ನಾಗಿಲ್ಲ ಗೈಸ್. ಬಟ್ ಆದರೂ ದುಡ್ಡು ಕೊಟ್ಟು ತಂದಿದ್ದೀವಿ, ವೇಸ್ಟ್ ಆಗಬಾರ್ದು ಅಲ್ಲ. ಸೊ ತಿಂತಾ ಇದ್ದೀನಿ. ಇನ್ನು ನಮ್ಮನೇನೋ ಟಿ ವಿ ಸೌಂಡ್ ಒಂದು ಕೊಡ್ಕೊತಾರೆ. ಸೊ ಏನು ವ್ಲಾಗ್ ಆಗಲ್ಲ. ಹಾಗಾಗಿ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಎಷ್ಟು ಮ್ಯೂಟ್ ಮಾಡಿ ಅಂದರೂ ಮ್ಯೂಟ್ ಮಾಡಲ್ಲ. ಏನು ಮಾಡೋಕ್ಕಾಗತ್ತೆ, ಎಲ್ಲದಕ್ಕೂ ನಾವೇ ಅಡ್ಜಸ್ಟ್ ಆಗಬೇಕು. ಬಿಕಾಸ್ ಎಷ್ಟು ಅಂತ ಹೇಳೋಕ್ಕಾಗತ್ತೆ ಗೈಸ್. ಎಲ್ಲರಿಗೂ ನಾವೇ ನಮಗೇನು ಬೇಕಲ್ಲ ಅದಕ್ಕೆ ಅಡ್ಜಸ್ಟ್ ಹಾಕ್ಕೊಂಡು ಹೋಗಬೇಕು, ಅಷ್ಟೇ ಜೀವನ. ನಮ್ಮ ಚಿಂಟು ಇವಾಗ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇದ್ದಾನೆ, ಇಲ್ಲೇ ನಮ್ಮನೆ ಹಿಂದಗಡೆ ಫೀಲ್ಡಲ್ಲಿ. ಬಟ್ ಅವ್ನಿಗೆ ಇಲ್ಲಿ ಯಾಕೆ ಇಷ್ಟ ಆಗುತ್ತೆ ಅಂದರೆ ನೋಡಿ, ಅವನಿಗೆ ಇಲ್ಲಿ ಫ್ರೆಂಡ್ಸ್ಗಳು ಸಿಗ್ತಾರೆ. ಆ್ಯಂಡ್ ಅವ್ನು ಬೇಕು ಅಂದಾಗ ಆಟ ಆಡೋಕ್ಕೆ ಹೋಗ್ತಾನೆ, ಬೇಡ ಅಂದರೆ ಮನೇಲಿ ಇರ್ತಾನೆ. ಆ್ಯಂಡ್ ಮೋರ್ ಓವರ್ ಅವನಿಗೆ ಏನು ತಿನ್ನಬೇಕು ಅನ್ಸುತ್ತಲ್ಲ ಅದು ಹೋಗಿ ತೊಗೊಂಡು ತಿಂತಾನೆ. ಸೊ ಹಾಗಾಗಿ ಅವನಿಗೆ ತುಂಬ ಇಷ್ಟಪಡ್ತಾನೆ. ಗೈಸ್, ಮಳೆ ಬರೋ ಥರ ಆಗಿದೆ. ಬನ್ನಿ ಟೆಂಪಲ್ಗೆ ಹೋಗಿ ಬರೋಣ, ಮಠಕ್ಕೆ ಹೋಗಿ ಬರೋಣ. ಕ್ಲೈಮೇಟ್ ಗೊತ್ತಾ ಎಷ್ಟು ಚೆಂದ ಇದೆ, ತಂಪಗಿದೆ ನೋಡಿ. ಎಷ್ಟು ಮೋಡ ಇದೆ ಅಂತ, ಫುಲ್ ಮೋಡ ಆಗಿದೆ. ಆ್ಯಂಡ್ ಸ್ವಲ್ಪ ಲೈಟ್ನಿಂಗು ಗುಡುಗು ಎಲ್ಲ ಇದೆ. ಯಾವಾಗ ಮಳೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ಬೇಗ ಹೋಗಿ ಬೇಗ ಬರೋಣ. ನಮ್ಮೂರಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಕ್ಕೆ ಒಂಥರ ಖುಷಿ ಆಗುತ್ತೆ.
ಜನಸಾಗರನೇ ಅಂತಲೇ ಹೇಳ್ಬೋದು. ತುಂಬ ಭಕ್ತಾದಿಗಳಿದ್ದಾರೆ. ಆ್ಯಂಡ್ ಮೋರ್ ಓವರ್ ಮಠದಲ್ಲಿ ಒಂದು ಕಳೆ ಅನ್ನೋದು ಇದೆ. ಸೊ ತುಂಬ ಚೆಂದ ಪೂಜೆ ಮಾಡ್ತಾರೆ ಪ್ರತಿ ಗುರುವಾರನೂ. ನಾನು ಆ್ಯಕ್ಚುಲಿ ಹೋಗೋದು ಪ್ರತಿ ಗುರುವಾರ. ಡೈಲಿ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಪ್ರತಿ ಗುರುವಾರನೂ ತುಂಬ ಜನ ಸೇರ್ತಾರೆ, ಆರಾಧಿಸ್ತಾರೆ. ಸೊ ತುಂಬ ಚೆನ್ನಾಗಿದೆ. ಬಟ್ ನನಗಿದೆಲ್ಲ ನೋಡಿದಾಗ ಅನಿಸೋದು, ನಮ್ಮ ಅಂಕೋಲಾದಲ್ಲಿ ಯಾಕೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಜನನೇ ಇರಲ್ಲ ಅಂತ ಫೀಲ್ ಆಗುತ್ತೆ. ಬನ್ನಿ ಗೈಸ್, ಆಯಿತು, ಪ್ರೇ ಮಾಡಿ ಆಯಿತು, ಮನೆಗೆ ಹೋಗೋಣ. ಹೋಗ್ತಾ ಚಿಂಟುಗೆ ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ. ಖಾರ ಇರಲಿ. ಇದು ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ, ಮೆತ್ತಗಾಗಿರುತ್ತೆ. ಸ್ವಲ್ಪ ಖಾರ ಹಾಕಿ. ಜಾಸ್ತಿ ಗೈಸ್ ಗೋಬಿ. ಸ್ನಾನ ಮಾಡ್ಕೊಳ್ತಾ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು. ಅವನು ಬನ್ನಿವೆ ಎಲ್ಲನೂ ಒಗಿತೀರ ದಿನ ಹೋಗ್ಕೊಂಡು ಕೊಡ್ತಾರೆ. ಜೋರಾಗಿ ಜೋರಾಗಿ. Hey guys, good morning. See, morning vibes ಹೇಗಿದೆ ಅಂತ. ತಣ್ಣಗಿದೆ. ರಾತ್ರಿ ಮಳೆ ಬಂದಿದೆ, ಸೊ ತಂಪಾಗಿದೆ. ಬಟ್ ನನ್ನ ಮನಸ್ಸು ಈಗ ಟಕ ಅಂತ ಇದೆ. ಯಾಕೆ ಗೊತ್ತಾ, ಯಾವತ್ತೂ ಇಲ್ದಿರೋಳು ಇವತ್ತು ಮೋಟ್ರ್ ಆನ್ ಮಾಡೋಣ ಅಂದ್ಬಿಟ್ಟು ಮೋಟ್ರ್ ಆನ್ ಮಾಡಿದೆ. ಫಸ್ಟ್ ಒಂದು ಸಲ ಆನ್ ಮಾಡಿದೆ, ಅದು ಟಪ್ ಅಂತ ಶಬ್ದ ಬಂತು. ಟ್ರಿಪ್ ಆಯಿತು. ಸೊ ನಮ್ಮಮ್ಮ ಚಿಂಟು ಅಲ್ಲೆಲ್ಲೋ ಆಫ್ ಮಾಡಿರ್ತಾನೆ, ನೋಡು ಸರಿಯಾಗಿ ಆನ್ ಮಾಡು ಅಂತ ಹೇಳಿದ್ರು. ಬಂದೆ, ಮತ್ತೆ ಆನ್ ಮಾಡಿದೆ, ಮತ್ತೆ ಟ್ರಿಪ್ ಆಯಿತು. ಸೊ ಭಯ ಆಗ್ತಾಯಿದೆ, ಏನಾಯ್ತಪ್ಪ ನಮ್ಮನೆ ಬೋರಿಗೆ ಅಂತ. ಎಲ್ಲ ಚೆಂದ ಇದ್ದರೆ ಸಾಕು. ಬಿಕಾಸ್ ನಿನ್ನೆ ರಾತ್ರಿ ನಾನು ಬಟ್ಟೆ ಒಗ್ದಿದ್ದೀನಿ, ಅಮ್ಮ ವಾಷಿಂಗ್ ಮಿಷಿನ್ ಹಾಕಿದ್ದಾರೆ. ಸೊ ಆಮೇಲೆ ಸ್ನಾನ ಮಾಡಿದ್ದೀವಿ, ನೀರು ಇರಲ್ಲ, ಆಲ್ಮೋಸ್ಟ್ ಖಾಲಿ ಆಗಿರುತ್ತೆ. ಈಗ ನೋಡಿದ್ರೆ ಟ್ರಿಪ್ ಆಗ್ತಾಯಿದೆ, ಎಂತನಪ್ಪ ಮಾಡೋದು ಅಂತ ಭಯ ಆಗ್ತಾಯಿದೆ. ನೋಡೋಣ, ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ನೋಡೋಣ ಅಂದ್ಕೊಂಡು ನಮಗೆ ನಾವೇ ಸಮಾಧಾನ ಮಾಡ್ಕೊಂಡಿದ್ದೀವಿ. ಬನ್ನಿ, ಇವಾಗ ಅಮ್ಮ ಕಾಫಿ ಮಾಡ್ತಾ ಇದ್ದಾರೆ, ಕಾಫಿ ಕುಡಿಯೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ. ಕಾಫಿ ರೆಡಿ ಆಯಿತು. ಹಾಂ, ನೆನ್ನೆನೇ ಇರಲಿಲ್ವಾ ನಾನು ಕಾಫಿ ಪುಡಿ ಜಾಸ್ತಿ ಹಾಕೊಂಡೆ, ಅದಕ್ಕೆ ಅದು ಲೈಟಾಗಿತ್ತಾ, ಫುಲ್ ನಂಗೆ ಕುಡಿಯೋಕ್ಕೆ ಆಗಲಿಲ್ಲ. ಗೈಸ್, ಟೈಮ್ ಎಷ್ಟು ಗೊತ್ತಾ? 6:15. ಇನ್ನೂ ಏನು ಜಾಸ್ತಿ ಟೈಮ್ ಆಗಿಲ್ಲ ಗೈಸ್. ನಾನು 5 ಗಂಟೆಗೆ ಎದ್ದೆ, ಎಡಿಟಿಂಗ್ ಮಾಡ್ತಾ ಇದ್ದೆ. ಕಾಫಿ ಓಕೆ, ಏನೂ ಇಲ್ಲ, ಕಾಫಿ ಪುಡಿ ಟೇಸ್ಟು ಇಲ್ಲ, ಕಾಫಿ ಕುಡ್ದಂಗೂ ಆಗ್ತಾ ಇಲ್ಲ. ಕಾಫಿ ಕುಡ್ದಾಯಿತು. ಇವಾಗ ಕಸ ಗುಡಿಸಿ ಮನೆ ಒರೆಸ್ಬಿಡೋಣ, ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ. ಯಾಕೆ ಏನು ಎತ್ತ ಅಂತ ಹೇಳ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಏನೋ ಒಂದಿದೆ ಇವತ್ತು ಮಾಡುವಂಥ ಕೆಲಸ, ಸೀರಿಯಸ್ಸಾಗಿ ಮಾಡುವಂಥ ಕೆಲಸ.
ಗೈಸ್ ರಜಾ ಹೇಗೆ ಮುಗ್ದೋಯ್ತು ಅನ್ನೋದೇ ಗೊತ್ತಾಗಿಲ್ಲ ಗೈಸ್. ಇನ್ನೊಂದು ವಾರಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಓ ಮೈ ಗಾಡ್, ಮತ್ತೆ ಹೆಕ್ಟಿಕ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಪಿಕ್ಕು, ಡ್ರಾಪು, ಊಟ ತೊಗೊಂಡೋಗು, ಮನೆಗೆ ಬಾ, ಮತ್ತೆ ಸಂಜೆ ಹೋಗು, ಕರ್ಕೊಂಡು ಬಾ. ಈಗ ಅದೊಂದೇ ಅಲ್ಲ ಗೈಸ್, ಮತ್ತೆ ಅಡಿಷನಲ್ ಕೆಲಸ ನನಗೆ ಆ್ಯಡಪ್ ಆಗ್ತಾ ಇದೆ. ಅದೇನು ಅಂತ ಫ್ಯೂಚರ್ ಡೇಸಲ್ಲಿ ಹೇಳ್ತೀನಿ. ಬಟ್ ಆಲ್ರೆಡಿ ಅದೊಂಥರ ಫಿಕ್ಸ್ಡ್ ಕೆಲಸ ಥರ ಆಗಿಬಿಟ್ಟಿದೆ. ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಟೈಮ್ ಸಿಗುತ್ತೋ ಇಲ್ಲೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಷ್ಟು ವರ್ಕಲ್ಲಿ ಟೈರ್ಡಪ್ ಆಗಿಬಿಡ್ತೀನಿ. ಯಾವ್ದು ಮಾಡೋದು, ಯಾವ್ದು ಬಿಡೋದು, ಹೆಂಗಿರೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಾನೊಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೋಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಗೈಸ್. ಈಗ ಕಷ್ಟಪಡ್ತಾ ಇದ್ದೀನಲ್ಲ ಆ ರೀತಿ. ಗೈಸ್ ಟೈಮ್ ಬಂದು 6:45. ಸೊ ಎಡಿಟಿಂಗ್ ಮಾಡಿ ಆಯಿತು, ಅಪ್ಲೋಡ್ ಮಾಡ್ಕೊಂಡು ಬಂದ್ಬಿಡೋಣ. ಬಿಕಾಸ್ ಆಮೇಲೆ ನನಗೆ ಕೆಲಸ ಇದೆ, ಹೊರಗೆ ಹೋಗೋದೆಲ್ಲ ಇದೆ. ಆಮೇಲೆ ಆಗಲ್ಲ, ಫುಲ್ ಬ್ಯುಸಿಯಾಗಿರ್ತೀನಿ, ಟೆನ್ಷನಲ್ಲಿರ್ತೀನಿ, ಏನಪ್ಪ ಏನು ಕತೆ ಅಂತ. ಸೊ ಹಾಗಾಗಿ ನಾವೀಗ ಹೋಗಿ ವ್ಲಾಗ್ ಅಪ್ಡೇಟ್ ಮಾಡಿಬಿಟ್ಟು ಬರೋಣ. ಫುಲ್ ಎಲ್ಲ ತಣ್ಣಗಿದೆ ರೋಡೆಲ್ಲ. ನೋಡಿ ಫುಲ್ ಮಳೆ ಬಂದ್ಬಿಟ್ಟಿದೆ, ರೋಡೆಲ್ಲ ಫುಲ್ ತಣ್ಣಗಿದೆ. ಗೈಸ್, ನಿಮ್ಮೂರುಗಳಲ್ಲೂ ಕಾಲ ಕಾಲಕ್ಕೆ ಮಳೆ ಆಗ್ತಾ ಇದೆಯಾ? ಕಮೆಂಟ್ ಮಾಡಿ ಯಾವ ಊರು ಅಂತ. ಫಾಸ್ಟಾಗಿ ಬರ್ತಾರೇನೋ. ಗೈಸ್, ನನ್ನ ಕಣ್ಣು ಮುಂದೆನೇ ಪಾಪ ಒಂದು ಹುಡುಗ ಬಿದ್ದ. ಅವನಿಗೆ ಹೋಗಿ ಕೇಳ್ತಾ ಇದ್ರೆ ಅವನು ಈ ಕಡೆ ತಿರುಗು ಸಹ ನೋಡ್ತಾ ಇಲ್ಲ. ಬಿಕಾಸ್ ಭಯ ಅವನಿಗೆ. ಆಟೋಗೆ ಗುದ್ದಬೇಕಿತ್ತು ಗೈಸ್. ಅಲ್ಲಿಂದ ಎಸ್ಕೇಪ್ ಆಗಿ ಸ್ಕಿಡ್ ಆಗಿ ಬಿದ್ದ. ಏನು ಫಾಸ್ಟಾಗಿ ಬರ್ತಾರೆ ದೇವ. ಇವತ್ತು ಏನಾಗಿದೆಯೋ ಗೊತ್ತಿಲ್ಲ, ಎಲ್ಲ ಬ್ಯಾಡ್ ಥಿಂಗ್ಸೇ ಆಗ್ತಾ ಇದೆ. ಇದು 3ನೇ ಸಲ. ನಮ್ಮಮ್ಮ ಒಂದು ಸಲ ಆನ್ ಮಾಡಿ ನೋಡಲಿ ಅಂದ್ಬಿಟ್ಟು ಮಾಡಿಸಿದ್ದೀನಿ. ನೋಡಬೇಕು ಇವಾಗ ಏನಾಗುತ್ತೆ ಅಂತ. ಬೇಡಮ್ಮ, ಒಣಿಕೋತಾವಲ್ಲ. ಇಲ್ಲೂ ಕೋಲ್ಡ್ ಇದೆ. ಅಲ್ಲ ಅಪ್ಪಾಜಿ ಗಾಡಿ ತೆಗಿತಾನೆ, ಅದ್ರ ಮೇಲೆ ಹಾಕ್ತಿದ್ದಾರೆ. ಎಷ್ಟು ಟೈಮು? 6:59. ತಾಳಮ್ಮ, ಇಲ್ಲಿ ಬರುತ್ತಲ್ಲ. ಆಯ್ತಾ ತಿಂಡಿ ಮಾಡಿ? ಹೋಯ್ತು. ಹಾ ಗೈಸ್, ಮೂರನೇ ಸಲನೂ ಟ್ರಿಪ್ ಆಯಿತು. ಏನು ಮಾಡೋದು ಗೊತ್ತಿಲ್ಲ. 2 ನಿಮಿಷ ಆನ್ ಆಗುತ್ತೆ. ಟ್ರಿಪ್ ಆಯಿತು. ಏನು ಮಾಡೋದು? ನಮ್ಮಪ್ಪ ಇವಾಗಿನ್ನೂ ಎದ್ದಿದ್ದಾರೆ. ಸೊ ಅವರು ಎಲ್ಲ ಧ್ಯಾನ ಮಾಡಲಿ, ಆಮೇಲೆ ಹೇಳೋಣ. ಗೈಸ್, ತಿಂಡಿ ಸಹ ರೆಡಿಯಾಗಿದೆ. ಟೈಮ್ ಏನು ಜಾಸ್ತಿ ಆಗಿಲ್ಲ, ಇನ್ನು 7:15. ಇವತ್ತು ಎಲ್ಲ ಕೆಲಸ ಬೇಗ ಬೇಗ ಆಗ್ತಾ ಇದೆ. ಸೊ ತಿಂಡಿ ಅಂತೂ ರೆಡಿಯಾಗಿದೆ. ನಮ್ಮಮ್ಮ ಪಲಾವ್ ಮಾಡಿದ್ದಾರೆ. ನಾನು ಪಲಾವ್ ತಿಂದು ತುಂಬ ದಿನವೇ ಆಗೋಗಿದೆ. ಸೊ ತಿನ್ನಬೇಕು ಅನ್ನಿಸ್ತಾ ಇದೆ. ಬನ್ನಿ ಹೋಗಿ ಇಸ್ಕೊಂಡು ತಿನ್ಬಿಡೋಣ.
ಘಮ ಘಮ ಅಂತ ಇದೆ. ಸೂಪರ್. ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ. ವೆಜಿಟೇಬಲ್ ಪಲಾವ್, ಬೀಟ್ರೂಟು, ಗೆಡ್ಡೆಕೋಸು ಎಲ್ಲ ಹಾಕಿದ್ದಾರೆ, ಕ್ಯಾರೆಟು. 7.25. ಪಜ್ಜಿ ಆಗಲೇ ಎದ್ದೊಳ್ತಲ್ಲಮ್ಮ. ಪಜ್ಜಿ ಹೋದ್ಸಲ ಬೋರ್ ಎತ್ತಿದ್ರಲ್ಲ, ಅವ್ರ ನಂಬರೆಲ್ಲ ಇಟ್ಕೊಂಡಿದ್ದೀರಾ? ಫೋನ್ ಮಾಡಿ. 3 ಸಲ ಮಾಡಿದ್ವು, 3 ಸಲನೂ ಟ್ರಿಪ್ ಆಯಿತು. ನಾನು ಇದ್ದಾಗಲೇ ಕೆಟ್ಟೋಗುತ್ತೆ. ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ. ವೆಜಿಟೇಬಲ್ ಪಲಾವ್, ಬೀಟ್ರೂಟು, ಗೆಡ್ಡೆಕೋಸು ಎಲ್ಲ ಹಾಕಿದ್ದಾರೆ, ಕ್ಯಾರೆಟು. 7.25. ಪಜ್ಜಿ ಆಗಲೇ ಎದ್ದೊಳ್ತಲ್ಲಮ್ಮ. ಪಜ್ಜಿ ಹೋದ್ಸಲ ಬೋರ್ ಎತ್ತಿದ್ರಲ್ಲ, ಅವ್ರ ನಂಬರೆಲ್ಲ ಇಟ್ಕೊಂಡಿದ್ದೀರಾ? ಫೋನ್ ಮಾಡಿ. 3 ಸಲ ಮಾಡಿದ್ವು, 3 ಸಲನೂ ಟ್ರಿಪ್ ಆಯಿತು. ನಾನು ಇದ್ದಾಗಲೇ ಕೆಟ್ಟೋಗುತ್ತೆ. ನಮ್ಮ ಮೋಟ್ರಿಗೆ ಏನಾಗಿರ್ಬೋದಪ್ಪಾಜಿ? ಕಾಲ್ ಮಾಡಪ್ಪಾಜಿ. ಎದ್ದವರೇ ಬರ್ತಾರೆ, ಇಲ್ಲ ಅಂದರೆ ತಿಂಡಿ ತಿಂದ್ಬಿಟ್ಟು ಎಲ್ಲೆಲ್ಲಾದರೂ ಹೋಯ್ತಾರೆ. ಹಂಗೇನಾದರೂ ಇದ್ರೆ ನಿಮ್ಮನ್ನ ಇಲ್ಲೇ ಬಿಟ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೇನೆ. ಆದರೂ ಒಂದು ಆಲ್ಟರ್ನೇಟಿವ್ಸ್ ನೋಡಬೇಕಲ್ಲ. ಅದಕ್ಕೆ ಬಲ್ಗಾಲ್ನ ಬಳಸಾಗ್ತಾ ಇದೆ ಅಂತನಾ? ಗೈಸ್, ನಮ್ಮಮ್ಮಗೆ ಜರ್ನಿ ಮಾಡಿ ಸುಸ್ತಾಗಿತ್ತಲ್ಲ, ಸೊ ಬಿಸಿ ಬಿಸಿ ತಾರೆ ಸ್ನಾನ ಮಾಡಿಬಿಟ್ಟು ಇವಾಗ ಫ್ರೆಶ್ ಆಗಿ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ ಅಲ್ಲ, ಸೊ ಅವರು ಒಂದ್ಸಲ ಪೂಜೆ ಮಾಡ್ತಾ ಇದ್ದಾರೆ. ಮತ್ತಿನ್ನು ಯಾವಾಗ ಮಾಡ್ತೀನೋ ಏನೋ ಅಂತ. ಈ ಕಡೆ ಆ್ಯಕ್ಚುಲಿ ಇವತ್ತು ಮೋಟಾರ್ ರಿಪೇರಿ ಮಾಡೋಕ್ಕೆ ಒಬ್ಬರು ಬಂದಿದ್ದಾರೆ, ಚೆಕ್ ಮಾಡೋಣ ಅಂತ. 2 ನಿಮಿಷ ಟ್ರಿಪ್ ಆಗ್ತಾ ಇದೆ. 2 ನಿಮಿಷ ಟ್ರಿಪ್. ಹಾಂ, ಮೂರು ಸಲ ಟ್ರೈ ಮಾಡಿದೆ, 3 ಸಲನೂ ಹಾಗೆ ಆಯಿತು. ಗೈಸ್ ನೋಡಿ ಎಷ್ಟು ಇದಾಕೊಂಡಿದ್ದಾನೆ ಸನ್ಸ್ಕ್ರೀನ್ ಅಂತ. ಕತ್ಗೂ ಹಾಕೊಂಡಿದೆಯಲ್ಲೋ. ನೀನು ತೆಗ್ದು ನೋಡ್ಬೇಕಾದ್ರೆ ಎಷ್ಟೆಲ್ಲ ಎಲ್ಲಿ ಇಷ್ಟೊಪ್ಪರಿ 400-500 ರೂಪಾಯಿ ಸನ್ಸ್ಕ್ರೀನು. ಹಾಂ,
ನೀನು ಯಾವ ಫಿಲ್ಮ್ ಆ್ಯಕ್ಟರ್ ಅಂತ ಇಷ್ಟೊಂದು ಹಾಕೋತೀಯೋ, ಯಾವ ಟೂರ್ನಮೆಂಟ್ ಅಟೆಂಡ್ ಮಾಡೋದಿದೆಯೋ, ಯಾವ ಎಕ್ಸಾಮ್ಸ್ ಬರೆಯೋದಿದೆಯೋ ನೀನು ಹೋಗಿ ಓದ್ಲ ಹೊಡ್ಕೊಂಡು ಬರೋದಕ್ಕೆ ಇಷ್ಟೊಂದು ಕ್ರೀಮು. ಗೈಸ್ 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 ನನ್ನ ಮಗ ರೆಡಿ ಆಗಿದ್ದಾನೆ ಟಿಪ್ ಟಾಪ್ ಆಗಿ. ಅವನು KFC ತಿನ್ನೋಕೆ ರೆಡಿ ಆಗಿದ್ದಾನೆ. ಅದನ್ನು KFC ಕೊಡ್ಸಲ್ಲ. ಸೊ ನಾನು ರೆಡಿ ಆಗಿದ್ದೀನಿ, ನಮ್ಮಮ್ಮ ರೆಡಿ ಆಗಿದ್ದಾರೆ, ಆ ಕಡೆ ನಮ್ಮಪ್ಪ ರೆಡಿ ಆಗಿದ್ದಾರೆ. ಸೊ ಈಗ ಎಲ್ಲರೂ ನಾವು ಹೋಗ್ತಾ ಇದ್ದೀವಿ ಗೈಸಿಗೆಲ್ಲ ರೆಡಿ ಆಗಿದ್ದೀವಿ. ಇವತ್ತು ನಮ್ಮಮ್ಮಂಗೆ ಐ ಸರ್ಜರಿ ಮಾಡಿಸ್ತಾ ಇದ್ದೀವಿ, ಕೆಟರಾಕ್ಟ್ ಸರ್ಜರಿ. ಸೊ ಏನದು ಪೊರೆ ಬಂದಿರುತ್ತಲ್ಲ ಅದನ್ನು ತೆಗ್ಸೋದು. ಹಾಗಾಗಿ ಯೋಚನೆ ಯಾಕೆ, ನಿಮ್ದೆಲ್ಲ ಮಾಡಿಸುವಾಗ ನಿಲ್ಸೋಗಿರ್ಲಿಲ್ವಾ? 1-2 ನಿಲ್ಲಿಸ್ಬೇಕು. ನಮ್ಮಮ್ಮಗೆ ಇವತ್ತು ಐ ಸರ್ಜರಿ ಮಾಡಿಸ್ತಾ ಇದ್ದೀವಿ. ಎಲ್ಲರೂ ಗೋವಿ. ನಮ್ಮಮ್ಮ ಭಯ ಪಡ್ತಾರೆ. ನಮ್ಮಮ್ಮಂಗೆ ಭಯ ಏನಾಗ್ಬಿಡುತ್ತೋ ಏನು ಕತೆನೋ ಅಂತ. ಅದಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಅಲ್ಲ ಸ್ಟೈಲ್ ಬರಲ್ಲ. ಅದು ವಾಟರ್ ಬಾಟಲ್ ತಗೊಳ್ಳೋ. ಎಲ್ಲ ಹೊಳಿತೀರಿ ಹೋಗಿ. ಜಾಗ ಬಿಡಲ್ಲ ಅಮ್ಮ. ಯಾಕಮ್ಮ ಚಪ್ಪಲಿ ತೊಳೆಯಕ್ಕಾಗ್ಲಿಲ್ಲ ನಿನ್ ಕೈಲಿ? ಗೈಸ್ ಈಗ ಎಲ್ಲರೂ ಹೊರಟಿದ್ದೀವಿ. ಆ್ಯಕ್ಚುಲಿ ಅವ್ರದ್ದೇ ಕಾರ್ ಬರುತ್ತೆ. ಸೊ ನಮ್ಮನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡ್ತಾರೆ. ಬಟ್ ಅಲ್ಲಿ ಹೋಗುವಾಗ ಒಂದು ಡ್ರಾಪ್ ಆಗ್ತಾರಲ್ಲ ಹಾಗೆ. ಹಂಗಿರ್ಬಾರ್ದು. ಸ್ಟ್ರೈಟ್ ನಿಲ್ಸು, ಹಂಗದ ಅಲ್ಲ. ಇಲ್ಲಿ ಹಿಂಗೆ ನಿಲ್ಸಿದ್ರು ಹಿಂದಕ್ಕೆ. ಏನ್ ಎದ್ದನ್ನ ನೀನ? ಒಂದ್ ಗಾಡಿ ನಿಲ್ಸಕ್ ಬರಲ್ಲ ಸ್ಟ್ರೈಟ್ಗೆ. ಸ್ಟ್ಯಾಂಡ್ ತೆಗಿ ಫಸ್ಟ್, ಕಾಲ್ಗೆ ಏಟ್ ಆಗುತ್ತೆ ಅಂದ್ರೆ ಸೊಟ್ಟಾಯ್ತು. ನನಗೆ ಹೇಳ್ತೀಯ ಕಾರ್ ನಿಲ್ಸಕ್ ಹಂಗೆ ಹಂಗೆ. ಒಂದ್ ಸ್ಕೂಟಿ ನಿಲ್ಸಕ್ ಬರಲ್ವಲ್ಲ. ಈ ಕಡೆ ಬಾ, ಈ ಕಡೆಗೆ ಬಂದ್ಬಿಟ್ಟು ಹಿಂಗ್ ತೆಗಿ. ಹೇಳೋದು ಈಸಿ, ಎಲ್ಲದನ್ನು ಮಾಡೋದು ಕಷ್ಟ. ಬಾ, ನಾನು ನಿಲ್ಲಿಸ್ತೀನಿ. ಉಂಡಿಸ್ಬಿಡ ಬೋರ್ಡ್ನ. ನಮ್ಮ ಚಿಂಟು ನಾನು ಪಾರ್ಕ್ ಮಾಡ್ತೀನಿ ಅಮ್ಮ ಅಂದ. ಸರಿ ಅಂದ್ಬಿಟ್ಟು ಕೊಟ್ಟೆ. ಅಲ್ಲಿ ಕರೆಕ್ಟಾಗಿ ಅವನಿಗೆ ನಿಲ್ಸೋಕೆ ಆಗ್ತಾ ಇರಲಿಲ್ಲ. ಯಾವಾಗಲೂ ನಾನು ಕಾರು ರಿವರ್ಸ್ ತೆಗೆದು ಕರೆಕ್ಟಾಗಿ ನಿಲ್ಲಿಸ್ಬೇಕಾದ್ರೆ ನನಗೆ ರೇಗ್ತಾ ಇರ್ತಾನೆ. ಅದಕ್ಕೆ ನಾನು ಹಂಗೆ ಸುಮ್ಮನೆ ಅವ್ನ ಕಾಲು ಎಳ್ದೆ ಅಷ್ಟೇ. ನಥಿಂಗ್ ಮಚ್ ಗಾಯ್ಸ್. ಅಲ್ಲ ಸಿಗ್ನಲ್ ಅಷ್ಟೊಂದಿದೆ, ಬರಬಾರ್ದು. ಕ್ರಾಸಿಂಗ್ ಇದೆ, ಕ್ರಾಸಿಂಗ್ ಕೊಟ್ಟಿದ್ದ ಈ ಕಡೆಯಿಂದ ಕ್ರಾಸಿಂಗ್ ಬಂದಿಲ್ಲ ಡಾಕ್ಟರ್. ಒಳ್ಳೆದ ಡಾಕ್ಟರ್ ಈ ಥರ ಇವರು ಎಲ್ಲೋ ಕಾರು ಇಲ್ಲ. ಅದಕ್ಕೆ ನಾನು ಮೇಲು 10:15 ಶುಕ್ರವಾರ ಅಲ್ಲ. ಈಗ ಹೇಳ್ತು 10:30 ಮೇಲೆ ಹೋಗೋಣ ಅಂತ. ಈಗ ಹೇಳ್ತಾ ಇದ್ದೆ 10:30 ಮುಂಚೆ ಹೋಗಲ್ಲ, ಹೊರಡ್ಬೇಕು ಅಂದ್ಬಿಟ್ಟು ಹೊರಟೆ ಅಂತ. ಅಯ್ಯೋ, ಹಿಂಗಂದ್ರೆ ಹಿಂಗಂತೀರ, ಹಿಂಗಂದ್ರೆ ಹಂಗಂತೀರ. ಒಟ್ಟ ನಿಮ್ಮನ್ನ ನಂಬೋದೇ ಅಲ್ಲ. ಹಿಂಗಲ್ಲಿ ಹಿಂಗೆ ತಿರುಗತ್ತೀರ, ಹಂಗಲ್ಲ ಹಂಗೆ ಹಾಕದ ಡ್ರಾಪ್. ಗೈಸ್ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ಹಾಸನಲ್ಲಿರೋ ಹಾಸ್ಪಿಟಲ್ಗೆ ಹೋಗಬೇಕು.
ನೋಡಿ ಅಮ್ಮಮ್ಮ ಹಾಸ್ಪಿಟಲ್ಗೆ ಹೋಗ್ತಿದ್ರು ನಿನ್ನ ಮೇಲೆ ಲವ್ವು, ನೀನು ಹೇರ್ ಸ್ಟೈಲ್ ಸರಿ ಮಾಡುತ್ತೆ. ಹಾಂ ಸೈಡ್ ಲಾಕ್ ಮಾಡಿಲ್ಲ, ಮತ್ತು ಗಾಡಿ ಏನಾದರೂ ನುಗ್ಬೇಕಂದ್ರೆ ಅವರು ಮಾಡ್ಬಿಡೋ ಸೈಡ್ ಲಾಕು. ಆ ಕಡೆ ಸೈಡ್ ಲಾಕ್ ಮಾಡವ. ಹಾಂ ನಾ ಮಾಡ್ತೀನಿ, ಹೋಗಮ್ಮ. ಡ್ರಾಪ್ಸ್ ಆಗ್ತೀರಾ ಈಗ? ಗೈಸ್ ನಾವೇನೀಗ ಸರ್ಜರಿ ಆಪ್ಟ್ ಮಾಡಿದ್ದೀವಿ ಅಲ್ಲ, ಐ ಸರ್ಜರಿ, ಸೊ ಅದರಲ್ಲೇ ಎಲ್ಲ ಇನ್ಕ್ಲೂಡ್ ಆಗುತ್ತೆ ಇದು ಕಾರ್ ಸರ್ವಿಸ್ ಎಲ್ಲ. ಹಾಗಾಗಿ ನಾವೇ ನಮ್ಮ ಕಾರ್ ತೊಗೊಂಡು ಹೋಗ್ತಾ ಇಲ್ಲ, ಇದು ಬಾಡಿಗೆ ಕಾರ್ ಅಂತ ಅಲ್ಲ, ಇದು ಬಂದು ಸರ್ಜರಿಲೇ ಇನ್ಕ್ಲೂಡ್ ಆಗುತ್ತೆ ಸರ್ವೀಸು. ಸೊ ಹಾಗಾಗಿ ಅವ್ರದ್ದೇ ಕಾರಲ್ಲಿ ಹೋಗ್ತಾ ಇದ್ದೀವಿ, ಮತ್ತು ರಿಸ್ಕ್ ಇಲ್ಲ, ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬಂದು ಸೇಫಾಗಿ ಮನೇಲಿ ಬಿಡ್ತಾರೆ. ಮತ್ತು ಒಬ್ಬರೇ ಹೋದರೂ ಆರಾಮಾಗಿ ಬರ್ಬೋದು, ಸೊ ಅಷ್ಟು ಆರಾಮು. ಲಾಸ್ಟ್ ಟೈಮು ಸಹ ನಾವು ಇದೇ ರೀತಿ ಹೋಗಿದ್ದು, ಆ್ಯಕ್ಚುಲಿ ಅವ್ರದ್ದೇ ಕಾರಲ್ಲಿ ಹೋಗಿಬಿಟ್ಟು ಬಂದಿದ್ವು. ಈ ಸಲನೂ ಸಹ ಬೈಕ್ಗಳು ಹಾಸ್ಪಿಟಲ್ ಹತ್ರ ತಂದಿದ್ವು ಅಲ್ವಾ, ಅಲ್ಲಿ ಯಾಕೆ ಸುಮ್ಮನೆ ಎರಡೆರಡು ಬೈಕ್ ಪಾರ್ಕ್ ಮಾಡೋದು ಅಂದ್ಬಿಟ್ಟು ಮನೆ ಹತ್ರ ಹೋಗಿ ನಾವು ಗಾಡಿ ನಿಲ್ಲಿಸಿದ್ವು. ಸೊ ಕಾರ್ ಬಂದು ಮನೆ ಹತ್ರದಿಂದ ನಮ್ಮನ್ನ ಪಿಕ್ ಮಾಡಿದೆ. ಆ್ಯಂಡ್ ಎಗೇನ್ ವಾಪಸ್ ಬರುವಾಗ ಮನೆ ಹತ್ರ ಡ್ರಾಪ್ ಹಾಕಿದ್ರೆ ಆಗುತ್ತೆ ಅಲ್ಲ, ಸೊ ಎಲ್ಲ ಒಂದೇ ಅಂದ್ಕೊಂಡು ಈ ರೀತಿ ಮಾಡಿದ್ವು. ಸೊ ಈಗ ಹೋಗ್ತಾ ಇದ್ದೀವಿ ನೋಡಿ, ಇದು ಹತ್ತತ್ರ ಉದಯಪುರ. ಸೊ ಅಲ್ಲಿ ತುಂಬ ಔಟ್ಲೆಟ್ಸ್ ಇದ್ದಾವೆ, ಈ ಬರ್ಗರು KFC ಎಲ್ಲ ಇದೆ ಗೈಸ್, ಅಲ್ಲಿ ಎಲ್ಲ ಸಿಗುತ್ತೆ. ಹತ್ತಿರ ನಮ್ಮೂರಿಗೆ ಜಸ್ಟ್ ಒಂದು 10 ಕಿಲೋಮೀಟ್ರು ಅಷ್ಟೇ. ಅದಾದಮೇಲೆ ಇನ್ನೊಂದು 15-20 ಕಿಲೋಮೀಟರ್ಗೆ ಹಾಸನ ಸಿಗತ್ತೆ. ಸೊ ಹಾಸನಿಗೆ ಚನ್ನರಾಯಪಟ್ಟಣದಿಂದ 36 ಕಿಲೋಮೀಟ್ರು ಗೈಸ್. ಬಟ್ ಇದು ಏನದು ರೋಡು ತುಂಬ ಚೆನ್ನಾಗಿದೆ, ಹಾಗಾಗಿ ನಿಮಗೆ ಜರ್ನಿ ಮಾಡಿರೋ ಫೀಲೇ ಗೊತ್ತಾಗಲ್ಲ ಗೊತ್ತಾ, ಅಷ್ಟು ಈಸಿಯಾಗಿರುತ್ತೆ ಜರ್ನಿ. ನೋಡಿ ನಮ್ಮ ಚಿಂಟು ಏನೇನು ತರಲೆ ಮಾಡ್ತಾ ಇದ್ದಾನೆ ಅಂತ. ನಮ್ಮಮ್ಮ ನೋಡಿ ಆರಾಮಾಗಿ ಮಲ್ಕೊಂಡಿದ್ದಾರೆ, ಮಾತೆತ್ತಿದ್ರೆ ನಂಗೆ ನಿದ್ದೆನೇ ಬರಲ್ಲ, ನಾನು ಮಲ್ಕೊಳ್ಳಲ್ಲ ಅಂತಾರೆ, ಅದಕ್ಕೆ ಕ್ಯಾಪ್ಚರ್ ಮಾಡಿರೋದು. ನೋಡಿ ಮಾತಾಡ್ತಾ ಮಾತಾಡ್ತಾ ಹಾಸ್ಪಿಟಲ್ ಬಂದೇ ಬಿಡ್ತು. ಸೊ ಇವರೇ ಡಾಕ್ಟರ್ ಶಿವಪ್ರಸಾದ್ ಅಂತ ನಮ್ಮ ಅಮ್ಮಂಗೆ ಟ್ರೀಟ್ ಮಾಡ್ತಾ ಇರೋರು. ಹೌದು, ನನ್ನ ಮಗನಿಗೆ ನಾನು ಅಂದರೆ ಅಷ್ಟು ಲವ್ವು. ಅವನಿಗೆ ನಾನಿದ್ದರೆ ಆಯಿತು, ಇಡೀ ಪ್ರಪಂಚನೇ ಮರ್ತೋಗ್ತಾನೆ ಅವನು. ಒಟ್ಟ ಪಕ್ಕದಲ್ಲಿ ಅವನಿಗೆ ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ನಾನಿರಬೇಕು. ಅವ್ನಿಗೆ ಎಲ್ಲೋದ್ರೂ ಅಮ್ಮ 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 ಅಂತಾನೆ. ಅಮ್ಮನ ಬಿಟ್ಟಿರೋದು ಕಷ್ಟನೇ ಅನ್ಕೋತೀನಿ. ಹಾಗನ್ಬಿಟ್ಟು ನೀವು ಕೇಳ್ಬೋದು, ಈಗ ಈ ರೀತಿ ಬೆಳೆಸಿದ್ರೆ ಮುಂದೆ ಕಷ್ಟ ಆಗತ್ತೆ, ಮುಂದೆ ಅನುಭವಿಸ್ತೀರಾ ಅಂತ. ಬಟ್ ಅವೆಲ್ಲ ಏನೂ ಆಗಲ್ಲ. ನನ್ನ ಮಗಗೆ ನಾನೆಷ್ಟು ಪ್ರೀತಿ ಕೊಡ್ತೀನಲ್ಲ, ಅಷ್ಟು ಪ್ರೀತಿ ಮುಂದೆ ಅವನ ಹೆಂಡ್ತಿಯಿಂದ ಸಿಗಬೇಕು ಅವನಿಗೆ, ಆ ರೀತಿ ಮಾಡ್ತೀನಿ ನಾನು. ಸೊ ನಾನು ಸ್ವಾರ್ಥಿ ಅಲ್ಲ ಗೈಸ್, ನಾನು ಯಾವತ್ತೂ ಸೆಲ್ಫಿಶ್ ಆಗಲ್ಲ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಆರಾಮಾಗಿ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಇಂಟೆನ್ಷನ್ನು. ಸೊ ನನ್ನ ಮಗನಿಗೂ ಅಷ್ಟೇ, ಒಂದು ಸ್ವಲ್ಪನೂ ನೋವಾಗಬಾರ್ದು ನಾನಿಲ್ಲ ಅಂತ, ಆ ರೀತಿ ಅವನನ್ನು ನಾನು ಬೆಳೆಸ್ತೀನಿ. ನೋಡ್ತಾ ಇರಿ. ನೋಡಿ ನಮ್ಮಪ್ಪ ಮೆತ್ತಗೆ ಜಾಗ ಖಾಲಿ ಮಾಡಿದ್ರು ನೋಡಿ, ಅಲ್ಲಿ ಹೋಯ್ತಾ ಅವ್ರೆ ಸಿಗರೇಟ್ ಸೇದಕ್ಕೆ ತೆಗೆದ್ರು ಜೋಬಿಂದ. ನೋಡಿ 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 ಸೇದ್ಕೊಂಡ್ರು, ಈಗ ಬಾಯಿಗಿಟ್ರು. ಈಗ ಬೆಂಕಿ ಕಡ್ಡಿ ಕಚ್ಚಿ ನೋಡಿ ಇಟ್ಕೊಂಡ್ರು.
ಆಕ್ಸೆಸ್ ಕರೆಕ್ಟಾಗಿ ಇವ್ರಿಗೂ ಪೂರ್ತಿ ಈ ಕಡೆ ತಿರ್ಕೊಂಡಿದೆಯಲ್ಲ ಹಂಗೆ ಆಗ್ಬಿಟ್ಟು ನಮ್ಮದು ನೋಡಿಕ್ ಲೆನ್ಸ್ ಅಂತ ನೋಡಿ ಸಿಸ್ಟಮ್. ಒಂದು 200 ಜನಕ್ಕೆ ಒಬ್ಬರಿಗೆ ಏನು ಮಾಡೋಕ್ಕಾಗಲ್ಲ. ಅದು ಸರಿ ಮಾಡಿಸ್ಬೋದಿತ್ತ ಮುಂಚೆ ಚಿಕ್ಕದ್ರಲ್ಲಿ? ಇದು ಕ್ಲೋರಿಕ್ ಲೆನ್ಸ್ ಅಂತ. ನಾನು ಇದನ್ನು ಕರೆಕ್ಟಾಗಿ ಇಲ್ಲಿಗೆ ಕೊಡಿಸ್ಬೇಕು. ಇವ್ರು ಏನಂದರೆ ಕಣ್ಣ ಗುಡ್ಡೆನೇ ಕರೆಕ್ಟ್ ಸ್ಟ್ರೇಟ್ ಇಲ್ಲ, ಅದನ್ನು ಮಾಡ್ಕೊಳ್ಳೋದು ಕಷ್ಟ. ಎಕ್ಸಾಕ್ಟ್ 78 ಡಿಗ್ರಿ ಇದನ್ನು ಡಾಕ್ಟರ್ ನೋಡಿ ಆಯ್ತಲ್ಲ, ಸೊ ಈಗ ಆಪ್ರೇಷನಿಗೆ ಕರ್ಕೊಂಡು ಹೋಗ್ತಾರೆ. ಆ ಗ್ಯಾಪಲ್ಲಿ ನಮ್ಮ ಅಮ್ಮಂಗೆ ಭಯಕ್ಕೆ ರೆಸ್ಟ್ ರೂಮ್ ಜಾಸ್ತಿ ಹೋಗ್ತಿದ್ದಾರೆ. 1-2-3 ಸಲ ಹೋಗಿ ಕರ್ಕೊಂಡು ಬಂದೆ. ಅಲ್ಲಿ ಯಾರು ಐ ಸರ್ಜರಿ ಮಾಡ್ಕೊಂಡು ಬಂದಿದ್ರ, ಅವ್ರನ್ನ ವಿಚಾರಿಸ್ಕೋತಾ ಇದ್ದಾರೆ ಹೆಂಗಿರುತ್ತೆ, ಕಷ್ಟ ಆಗುತ್ತಾ, ಏನಾಗುತ್ತೆ ಅಂತ. ನಾವುಗಳು ಹಾಗೇನೆ ಅಲ್ಲ, ಎಕ್ಸಾಮ್ ಬರೆಯುವಾಗ ಬರ್ತು ಬಂದಿರೋರನ್ನ ಕೇಳ್ತೀವಲ್ಲ ಹೆಂಗಿತ್ತು ಏನು ಕತೆ ಅಂತ, ಆ ರೀತಿ ನೋಡಿ ಕೇಳ್ಕೊತಾ ಇದ್ದಾರೆ. ನಮ್ಮಮ್ಮ ಅಂತೂ ಆಪ್ರೇಷನ್ ಮಾಡುವಾಗ ಸತ್ತೇ ಹೋಗ್ತಾರೇನೋ ಅನ್ನೋ ರೇಂಜಿಗೆ ಅವರು ಎದುರುಕೊಂಡಿದ್ದಾರೆ. ನೆಕ್ಸ್ಟು ನಾನು ಬರ್ತೀನೋ ಇಲ್ವೋ, ನನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅನ್ನೋ ಭಯ ಇನ್ನೊಂದು ಕಡೆ ಅವರಿಗೆ. ಗೈಸ್ ಟೈಮ್ ನೋಡಿ 2:24. ನಮ್ಮಮ್ಮನ ಒಳಗಡೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದರು. ಇಲ್ಲೇ ಸಿಗುತ್ತಾ? ಮೆಡಿಸಿನ್ಸು ಅದು ಇದು ಅಂತ ಬರ್ಕೊಟ್ಟಿದ್ದಾರೆ, ಇಂಜೆಕ್ಷನ್ಸ್ದು ಎಲ್ಲ. ಸೊ ತೊಗೊಂಡು ಬಂದೆ. ಆ ಗ್ಯಾಪಲ್ಲಿ ಚಿಂಟುನ ನಮ್ಮಪ್ಪ ಹೊರಗಡೆ ಕರ್ಕೊಂಡು ಹೋಗಿದ್ರು. ಪಾಪ ಅವ್ನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಸೊ ಅವರು ಮಸಾಲೆ ಪುರಿ ಅದೆಲ್ಲ ತಿಂದ್ಕೊಂಡು ನನಗೆ ಜ್ಯೂಸ್ ತೊಗೊಬಂದಿದ್ರು. ಟೈಮ್ ಆಗಿದೆ ಅಲ್ಲ, ಊಟದ ಟೈಮು. ನಾವು ಯಾರೂ ಏನೂ ತಿಂದಿಲ್ಲ ಇಲ್ಲಿ ತನಕ, ಕಾಯ್ತಾ ಇದ್ದೀವಿ. ಆದರೆ ಚಿಂಟು ಮಾತ್ರ ಮಸಾಲೆ ಪುರಿ ತಿನ್ಕೊಂಡು ಬಂದ. ಪಾಪ ಚಿಕ್ಕ ಹುಡುಗ ಅಲ್ವಾ ಗೈಸ್, ಅದಕ್ಕೇ. ಸೊ ನಮಗೆ ಏನು ತಿನ್ನೋ ಮನಸ್ಸಿಲ್ಲ, ಆದರೆ ಜ್ಯೂಸ್ ತೊಗೊಂಡು ಬಂದಿದ್ರಲ್ಲ ನಾನು ಕುಡಿದೆ. ನಮ್ಮಪ್ಪ ಒಂದು ಲೋಟ ಟೀ ಕುಡ್ಕೊಂಡು ಸಿಗರೇಟ್ ಹೇಳ್ಕೊಂಡು ಬಂದಿದ್ರು. ಸೊ ಇದಿಷ್ಟೇ ಗೈಸ್, ನಮ್ಮಮ್ಮ ಒಳಗೆ ಹೋಗಿದ್ದಾರೆ, ಬರೋದನ್ನೇ ಕಾಯ್ತಾ ಇದ್ದೀವಿ. ಗೈಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಏನಾಯಿತು ಏನು ಕತೆ, ನಮ್ಮಮ್ಮಂಗೆ ಆಪ್ರೇಷನ್ ಆಯಿತೋ ಇಲ್ವೋ, ಭಯ ಪಡ್ಕೊಂಡಿದ್ರಲ್ಲ, ಬಿ ಪಿ ವೇರಿಯೇಷನ್ಸ್ ಆಯಿತಾ, ಏನೆಲ್ಲ ಆಯಿತು, ಏನಾಗಿರ್ಬೋದು. ಸೊ ನೋಡೋಣ ಅಲ್ಲ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್.